ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿನೆನಪು. ಇವತ್ತಿನ ರೆಸಿಪಿ ಅವಲಕ್ಕಿಯಲ್ಲಿ ಸಂಡಿಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಚಾನಲ್ ಗ್ರೋತ್ ಆಗೋಕ್ಕೆ ನಿಮ್ಮ ಸಜೆಷನ್ ತುಂಬ ಮುಖ್ಯ. ನಾನು ಹಾಕೋ ವಿಡಿಯೋದಲ್ಲಿ ಅಥವಾ ನಾನು ಹೇಳೋ ವಿವರಣೆಯಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅನ್ನೋದಾದರೆ ಪ್ಲೀಸ್ ಹೇಳಿ, ನಾನು ಚೇಂಜಸ್ ಮಾಡ್ಕೋತೀನಿ. ಇದು ನಿಮ್ಮ ಚಾನಲ್, ನೀವು ಬೆಳೆಸಬೇಕು. ಅದ್ರ ಜೊತೆ ನೀವು ಸಪೋರ್ಟ್ ಮಾಡಿದರೆ ಈ ಚಾನಲ್ ಇನ್ನೂ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇನ್ನೂ ಒಳ್ಳೊಳ್ಳೆ ವಿಡಿಯೋ ಹಾಕೋಕ್ಕೆ ನನಗೆ ಮೋಟಿವೇಶನ್ ಆಗುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈ ಸಂಡಿಗೆ ಮಾಡೋಕ್ಕೆ ನಾನು ಅವಲಕ್ಕಿ ಮಾತ್ರ ಬಳಸಿದ್ದೀನಿ, ಬೇರೆ ಏನನ್ನೂ ಬಳಸಿಲ್ಲ. ನೋಡಿ ಯಾವ ಥರ ಅರಳ್ತಾ ಇದ್ದಾವೆ. ರುಚಿನೂ ಅಷ್ಟೇ ಅಮೇಝಿಂಗ್ ಆಗಿರುತ್ತೆ. ಒಂದು ಅರ್ಧ ಗಂಟೆಲೆಲ್ಲ ಮಾಡ್ಕೋಬೋದು. ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ, ಎಷ್ಟು ಸಣ್ಣಗಿರೋ ಸಂಡಿಗೆ ಎಷ್ಟು ದೊಡ್ಡ ಕರಳ್ಕೊಂಡಿದ್ದಾವೆ ಅಂತ. ಈಗ ಹೇಗೆ ಮಾಡೋದಂತ ತೋರಿಸ್ತೀನಿ, ನೋಡ್ಕೊಂಬನ್ನಿ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ, ದಪ್ಪ ಅವಲಕ್ಕಿ. ಒಂದು 2 ಗಂಟೆ ನೆನೆಯಕ್ಕೆ ಬಿಡ್ತಾಯಿದ್ದೀನಿ. ಚೆನ್ನಾಗಿ ನೆನಿಬೇಕು ಅವಲಕ್ಕಿ. ಒಂದು ಪಾತ್ರೆಗೆ ಹಾಕ್ಕೊಂಡು 1-2 ಸರಿ ಚೆನ್ನಾಗಿ ಕಿವುಚಿ ತೊಳೆದು 1-2 ಗಂಟೆ ತಟ್ಟೆ ಮುಚ್ಚಿ ನೆನೆಯಕ್ಕೆ ಬಿಡಬೇಕು. ಈ ಸಂಡಿಗೆ ಮಾಡೋಕ್ಕೆ ಅವಲಕ್ಕಿ ನೆನೆಯೋದು ಮಾತ್ರ ಟೈಮ್ ತೊಗೊಳುತ್ತೆ. ಇನ್ನು ಮಾಡೋದಂತೂ ಸೂಪರ್ ಈಸಿ. ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆ ಕೆಲಸದ ಜೊತೆನೇ ಈ ಥರ ತೊಳೆದು ಎತ್ತಿಟ್ಬಿಟ್ರೆ ನಮ್ಮೆಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ಅವಲಕ್ಕಿ ಚೆನ್ನಾಗಿ ನೆಂದ್ಕೊಂಡಿರ್ತವೆ. ಇನ್ನೇನಿಲ್ಲ, ಸಂಡಿಗೆ ಮಾಡ್ಕೊಳ್ಳೋದಷ್ಟೇ. ಸಂಡಿಗೆ ಮಾಡೋಕ್ಕಂತೂ ಟೈಮ್ ಹಿಡಿಯೋದೇ ಇಲ್ಲ. ಒಂದು 15 ನಿಮಿಷದಲ್ಲೇ ಆರಾಮಾಗಿ ಮಾಡ್ಕೋಬೋದು. ನೆನೆಯೋಕ್ಕೆ ಮಾತ್ರ 1-2 ಗಂಟೆ ಟೈಮ್ ಬೇಕಾಗುತ್ತೆ ಅಷ್ಟೇ. ನೋಡಿ ಈಗ ನೆನೆಯಕ್ಕೆ ಹಾಕ್ತಿದ್ದೀನಿ. ನೀರನ್ನು ತುಂಬ ಹಾಕಬಾರ್ದು. ನೋಡಿ ತೋರಿಸ್ತಿದ್ದೀನಲ್ಲ, ಈ ಥರ ನೋಡಿರಿ. ಅವಲಕ್ಕಿ ಮೇಲೆ ಇಷ್ಟೇ ನೀರಿದ್ರೆ ಸಾಕು, ಇದಕ್ಕಿಂತ ಹೆಚ್ಚು ನೀರು ಹಾಕಕ್ಕೆ ಹೋಗಬೇಡಿ. ಈಗ ಮುಚ್ಚಿಟ್ಟು ನೋಡಿ, ಇವಾಗ ನೆಂದಿದ್ದಾವೆ. ನೋಡಿ ನೀರೆಲ್ಲ ಚೆನ್ನಾಗಿ ಹೀರ್ಕೊಂಡು, ಸ್ವಲ್ಪನೂ ನೀರಿಲ್ಲ, ಎಲ್ಲ ಅವಲಕ್ಕಿನೂ ಚೆನ್ನಾಗಿ ನೆಂದ್ಕೊಂಡಿದ್ದಾವೆ. ಈಗ ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪನೇ ಅವಲಕ್ಕಿ ಹಾಕ್ಕೋಬೇಕು. ನೋಡಿ ಸ್ವಲ್ಪ ಹಾಕ್ಕೋಬೇಕು, ಅರ್ಧದಷ್ಟು ಹಾಕ್ಕೊಂಡು ಈಗ ಮಿಕ್ಸಿ ಜಾರಿಗೆ ಎಷ್ಟು ಬೇಕೋ ಅಷ್ಟು ಅವಲಕ್ಕಿಗೆ ಮಾತ್ರ ಉಪ್ಪು ಸೇರಿಸ್ಕೋಬೇಕು. ಸಂಡಿಗೆ ಮತ್ತು ಹಪ್ಪಳ ಮಾಡಬೇಕಾದ್ರೆ ಉಪ್ಪನ್ನು ಕಡಿಮೆನೇ ಹಾಕಬೇಕು. ಅದು ಒಣಗಿ ಕರೆದ ಮೇಲೆ, ಕಡಿಮೆ ಉಪ್ಪು ಹಾಕಿದರೆ ಒಣಗಿ ಕರೆದ ಮೇಲೆ ಅದು ಕರೆಕ್ಟ್ ಆಗುತ್ತೆ. ನೀರು ಹಾಕ್ತೇನೆ, ಈ ಥರ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಈಗ ಇದನ್ನ ಒಂದು ತಟ್ಟೆಗೆ ತೆಗಿತಾ ಇದ್ದೀನಿ. ಇದೇ ಥರ ಎಲ್ಲ ಅವಲಕ್ಕಿನೂ ಸ್ವಲ್ಪನೇ ಅವಲಕ್ಕಿ ಹಾಕ್ಕೊಂಡು ಉಪ್ಪು ಸ್ವಲ್ಪ ಸೋಡಾ ಸೇರಿಸ್ಕೊಂಡು ತಿರ್ಸ್ಕೊಂಬರ್ಬೇಕು. ಸ್ವಲ್ಪನೇ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೋಡಾ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಂಬರ್ಬೇಕು. ನೋಡಿ ಈಗ ಎಲ್ಲ ಅವಲಕ್ಕಿನೂ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇದನ್ನ ಕೈಗೆ ನೀರು ಹಚ್ಕೊಂಡು, ಎಣ್ಣೆ ಸೇರಿಸ್ಕೋಬಾರ್ದು. ಕೈನ ಹಸಿ ಮಾಡಿಕೊಂಡು ಚೆನ್ನಾಗಿ ಕೈಯಲ್ಲೇ ಮಿದ್ಕೋಬೇಕು. ನೋಡಿ, ಕೈಗೆ ನೀರು ಸೇರಿಸ್ಕೊಳ್ಳೋದ್ರಿಂದ ಅವಲಕ್ಕಿ ಚೂರು ಕೈಗೆ ಅಂಟ್ಕೊಳ್ಳಲ್ಲ. ನೋಡಿ ಈ ಥರ ಕೈಯಲ್ಲೇ ಮಿದ್ಕೋಬೇಕು. ನೋಡಿ ಹಿಟ್ಟನ್ನ ಚೆನ್ನಾಗಿ ಮಿತ್ತಿಕೊಂಡಿದ್ದೀನಿ. ನೋಡಿ ಈ ಥರ ನಾನು ಈ ಥರ ತೂತಿರೋದು ಒರಳೆ ತೊಗೊಂಡಿದ್ದೀನಿ. ನೋಡಿ ಚಕ್ಲೆ ಒರಳಿಗೆ ಸ್ವಲ್ಪ ಎಣ್ಣೆ ಸವರ್ಕೋತಾ ಇದ್ದೀನಿ ಸೈಡಿಗೆಲ್ಲ, ಹಿಟ್ಟು ಅಂಟ್ಕೋಬಾರ್ದು ಅಂತ. ಈ ಥರ ಎಣ್ಣೆ ಸವರ್ಕೊಂಡು ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಹಿಟ್ಟು ತುಂಬ ಸಾಫ್ಟಾಗಿರೋದ್ರಿಂದ ಸಂಡಿಗೆ ತುಂಬ ಚೆನ್ನಾಗಿ, ಒಂಚೂರೂ ನಮಗೆ ಶ್ರಮ ಹಾಕೋದೇ ಬೇಕಾಗಿಲ್ಲ. ಒಂಚೂರು ತಿರುಗಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬರುತ್ತೆ, ಒಂಚೂರೂ ಕೆಡಲ್ಲ. ನೋಡಿ
ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮುಚ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ದಾವೆ. ನೋಡಿ ಇದೊಂದು ತೋರಿಸ್ತಿದ್ದೀನಿ ಅಷ್ಟೇ. ನಾನು ಹೊರಗಡೆ ಬಿಸಿಲಿಗೆ ಹಾಕ್ತಾಯಿದ್ದೀನಿ. ಬಿಸಿಲಲ್ಲಿ ಸಂಡಿಗೆ ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ ಒಂದು ಬಟ್ಟೆ ಮೇಲೆ ನೋಡಿ ಅರ್ಧ kg ಅವಲಕ್ಕಿಲಿ ಇಷ್ಟೊಂದು ಸಂಡಿಗೆ ಆಗಿದ್ದಾವೆ. ನೋಡಿ ಒಂದಿನ ಪೂರ್ತಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ದೀನಿ. ನೋಡಿ ಈ ಥರ ಆಗಿದೆ. ಇವಾಗ ಕರೆದು ತೋರಿಸ್ತೀನಿ. ಇಷ್ಟು ಸಂಡಿಗೆ ಆಗಿದ್ದಾವೆ ಅರ್ಧ kgಲಿ. ಒಂದು 50ರಿಂದ 60 ಆಗಿದ್ದಾವೆ. ಈಗ ಎಣ್ಣೆ ಚೆನ್ನಾಗಿ ಕಾದಿರೋ ನೋಡಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಕರೆದು ತೋರಿಸ್ತಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದ್ದಾವೆ. ರುಚಿನೂ ಅಷ್ಟೇ ಬಾಯಲ್ಲೇ ಕರಗೋಗ್ತವೆ, ಅಷ್ಟೊಂದು ಚೆನ್ನಾಗಿರ್ತವೆ. ನೋಡಿದ್ರಲ್ಲ, ಅರ್ಧ kg ಅವಲಕ್ಕಿಲಿ ಈಸಿಯಾಗಿ ಒಂದು 15ರಿಂದ 20 ನಿಮಿಷದಲ್ಲಿ ಯಾವ ಥರ ಸಂಡಿಗೆ ಮಾಡ್ಕೋಬೋದು ಅಂತ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.